ಇವತ್ತು ನಮ್ಮ ಶೋರೂಮ್ದಾಗ ಕಸ್ಟಮರ್ ಇಷ್ಟು ದೊಡ್ಡ ಚಾವಿ ಕೊಟ್ರು. ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ, ನಾನು ನಿಮ್ಮ ಅಂತೇಶ. ಇವತ್ತು ಬೆಳಗ್ಗೆ ನಮ್ಮ ಶೋರೂಮ್ದಾಗೆಲ್ಲ ಹೌಸ್ಫುಲ್ ಆಗಿಬಿಟ್ಟಿತ್ತು ನೋಡ್ರಿ. ಹೌದಾ? ಯಾಕಂದ್ರೆ ಇವತ್ತೊಂದು ಕಾರ್ ಡೆಲಿವರಿ ಇತ್ತು ನೋಡ್ರಿ. ಅದಕ್ಕೆ ಮತ್ತೇನ್ರಿ ಕಸ್ಟಮರ್ ಕೊಟ್ಟಿದ್ದು ಚಾವಿ ನೋಡ್ಕದ ಕಸ್ಟಮರ್ ಫುಲ್ ಖುಷಿ ಆಗ್ಬಿಟ್ಟಿದ್ರಿ ಇಷ್ಟು ದೊಡ್ಡ ಚಾವಿ ಅಂತೇಳಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇದೇ ನೋಡ್ರಿ ಅವ್ರು ಪರ್ಚೇಸ್ ಮಾಡಿದ ಹುಂಡೈ ವೆನ್ಯೂ. ಏನೇನ್ರ ಅವ್ರ ಕೈಯನ್ ದೊಡ್ಡ ಚಾವಿ ಕಸ್ಕೊಂಡ್ ಸಣ್ಣ ಚಾವಿ ಕೊಟ್ಕಸ ನಮಗೆಲ್ಲ ಗೊತ್ತಾಗೋಯ್ತು. ಮತ್ತೇನ್ರ ಅವ್ರಿಗೆ ಕೇಕ್ ಕಟ್ ಮಾಡಕ್ ಬಿಟ್ಕಸ ನಾವು ನೋಡ್ರಿ ನಮ್ಮ ತಂಗಿನ ಕರ್ಕೊಂಡ್ ಬರಾಕ. ಯಾಕಂದ್ರೆ ಇವತ್ತಾಕಿನ ಕಾಲೇಜ್ ಫೀಸ್ ತುಂಬಿದ್ರಿ 4th ಸೆಮ್ದ. ಮತ್ತೇನ್ರಿ ಹೋಗಿಂತ ಮೊದ್ಲು ಫಾರ್ಮ್ ತುಂಬಬೇಕಂತ ನಾವ್ದ್ರ ಜೆರಾಕ್ಸ್ ಅಂಗಡಿ ಕಡೆ ಅಲ್ಲಿ ಹೋಗಸಾಕಿನ ಎಲ್ಲಾ ಫಾರ್ಮ್ ತುಂಬಾತಿದ್ದೆ ನೋಡ್ರಿ. ಮತ್ತೇನ್ರಿ 2-3 ಜಾಗದಾಗ ಏನ್ ತುಂಬಬೇಕಂತ ತುಂಬಾ ಗೊತ್ತಾಗಿಲ್ರಿ. ಅದಕ್ಕಾಕಿನ ಫ್ರೆಂಡಿಗೆ ಕಾಲ್ ಮಾಡಿ ಕೇಳಿದ್ ನೋಡ್ರಿ. ನನ್ಗಂತೂ ಅಲ್ಲಿ ಕುಂತ್ ಬೇಜಾರಾಗ್ತಿತ್ರಿ. ಆಕಿನ ತುಂಬದ ಮುಗಾಯ್ತಿಲ್ಕಲ್ರಿ ಇನ್ನು. ಹೌದಾ? ಹೌದು. ಮತ್ತೇನ್ರಿ ಫಾರ್ಮ್ ಗಿಮ್ ಎಲ್ಲಾ ತುಂಬಕಸ ಹಾಕಿ ಹೊಂಟ್ಲಿ ನೋಡ್ರಿ ಸೀದಾ ಕಾಲೇಜ್ ಒಳಗ. ಮತ್ತೇನ್ರಿ ಹೊಳೆ ಬರೋ ಮಟನ ಅಲ್ಲೇ ವೇಟ್ ಮಾಡ್ಕೊಂಡ್ ಕುಂತೇನ್ ನೋಡ್ರಿ ಮಾಯಂಗಡಿ ಕಡೆ. ಒಂದ್ 5 ನಿಮಿಷ ಮಾಯಂಗಡಿ ಕೆಳಗ್ ನಿಲ್ಲ ಅಂತ ಸೂರ್ಯ ನನ್ನ ತಲೆ ಮೇಲೆ ಕುಕ್ಕಾತಿದ ಅಂತ ಹೇಳಿ ಒಳಗ್ ಬಂಕ ಕಾಲೇಜ್ ಪಾರ್ಕಿಂಗ್ ದಾಗ ನಿಂತ್ ಬಿಟ್ಟು ನೋಡ್ರಿ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಇನ್ನೇನು ಒಂದ್ 15 ನಿಮಿಷ ವೇಟ್ ಮಾಡಂತೆ ನಮ್ ತಂಗಿನೂ ಬಂದ್ಬಿಟ್ಟು ನೋಡ್ರಿ. ಆಕಿನ ಕೂಸ್ಕೊಂಡು ನಾವ್ ನೋಡ್ರಿ ಸೀದಾ ಬಸ್ ಸ್ಟ್ಯಾಂಡ್ ಕಡೆ. ಮತ್ತೇನ್ರಿ ನಮ್ ತಂಗಿನ ಬಸ್ ಸ್ಟ್ಯಾಂಡ್ ಕಡೆ ಬಿಟ್ಟು ನಾ ಬಂದು ಶೋರೂಮ್ ಕಡೆ. ನಮ್ ದಯ ನಾವು ಊಟ ಮಾಡೋಣ ಅಂತ ಹೇಳಿದ್ರೆ ಇವತ್ತಿನ ಕತೆ ಇಷ್ಟ ರೀ. ಇವತ್ತು ನನ್ನ ಕಡೆ ಅದಾರ 714 ಫಾಲೋವರ್ಸ್. ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊರಿ ಪ್ಲೀಸ್. ಭೇಟಿಯಾಗೋಣ. ನಮಸ್ಕಾರ.